ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಶಿರಾ ತಾಲೂಕಿನ ಬೊಕ್ಕಾಪಟ್ಟಣ ಹೋಬಳಿಯ ಸಾಕ್ಷಿಹಳ್ಳಿ ಗ್ರಾಮದಲ್ಲಿದ್ದೇವೆ. ಸಾಕ್ಷಿಹಳ್ಳಿಯ ಶ್ರೀ ಮಣ್ಣಮ್ಮ ದೇವಸ್ಥಾನ ಅಂದರೆ ಎಲ್ರಿಗೂ ಕೂಡ ಚಿರಪರಿಚಿತ. ಯಾಕೆಂದರೆ ಈ ಸ್ಥಳ ಶಿರಾ ತಾಲೂಕಿನ ಮತ್ತೊಂದು ಪುಣ್ಯ ಸ್ಥಳ ಅಂದರೆ ತಪ್ಪಾಗಲಾರದು. ಯಾಕಪ್ಪ ಅಂದರೆ ಇಲ್ಲಿ ಭಕ್ತಾದಿಗಳು ಸದಾ ಕಾಲ ಇಲ್ಲಿ ಬರ್ತಾ ಇರ್ತಾರೆ, ಆ ತಾಯಿಗೆ ನಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಈ ವಿಶೇಷತೆ ಈ ಸ್ಥಳದಲ್ಲಿ ಅಂದರೆ ಆ ತಾಯಿ ಮುಂದೆ ಹೋಗಿ ಭಕ್ತಾದಿಗಳು ಅವರ ಕೋರಿಕೆಗಳನ್ನ ಅದ್ರ ಮುಂದೆ ಕೂತ್ಕೊಂಡು ಕೇಳಿದಾಗ ಬಲಗಡೆ ಹೂವು ಕೊಟ್ಟಾಗ ಅವರ ಯಾವ ಮಕ್ಕಳಿಗೆ ಸಂತಾನ ಭಾಗ್ಯ ಇರೋದಿಲ್ವೋ, ಆರ್ಥಿಕವಾಗಿ ಕುಗ್ಗೋ ಇರ್ತಾರೋ, ಎಲ್ಲ ಪ್ರತಿಯೊಂದು ಕಷ್ಟಗಳಿಗೂ ಕೂಡ ಈ ತಾಯಿ ಬಗೆಹರಿಸ್ತದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಆ ತಾಯಿ ನಡ್ಕೊಳ್ತಾರೆ. ಬಲಗಡೆ ಹೂವು ಕೊಟ್ರೆ ಅವ್ರು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ನಿಶ್ಚಯವಾಗಿ ಅದು ಆಗ್ತದೆ ಅಂತ ಒಂದು ಭಾವನೆ ಇದೆ ಎಲ್ಲರಲ್ಲೂ. ಹಾಗೆ ಎಲ್ಲ ಭಕ್ತಾದಿಗಳು ಕೂಡ ಮೂಲೆ ಮೂಲೆ ಗ್ರಾಮಗಳಿಂದ ಅಕ್ಕಪಕ್ಕ ತಾಲೂಕುಗಳಿಂದ ಬರ್ತಾ ಇದ್ದಾರೆ. ಅವರವರ ಅಭಿಪ್ರಾಯಗಳು, ಅವರ ಅನಿಸಿಕೆಗಳನ್ನು ಈ ತಾಯಿಗೆ ಬಂದಾಗ ಯಾವ ರೀತಿ ಆ ತಾಯಿ ಅವ್ರನ್ನ ನೋಡ್ಕೊಂಡಿದೆ ಕೇಳೋಣ ಬನ್ನಿ. ಈ ದೇವಿಯ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಈ ತಾಯಿ ಯಾವ ರೀತಿ ಭಕ್ತಾದಿಗಳು ನಡ್ಕೊಳ್ತದೆ ಅಂತ ಕೇಳೋಣ ಬನ್ನಿ. ಸ್ವಾಮಿ ನಮಸ್ತೆ. ನಮಸ್ತೆ. ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾ ಇರ್ತಾರೆ. ಅಂದ್ರೆ ಈ ವಿಶೇಷತೆ ಏನು ತಾಯಿ ಸನ್ನಿಧಿ? ಇಲ್ಲಿ ವಿಶೇಷತೆ ಏನು, ಹುಷಾರಿಲ್ಲ ಅಂದರು ಬಂದ್ರೆ ಇಲ್ಲಿ ಪ್ರಸಾದ ಕೇಳ್ತಾರೆ. ಪ್ರಸಾದ ಕೇಳಿದಾಗ ಅದೇನೋ ಬಲಗಡೆ ಹೂವು ಕೊಟ್ರೆ ಅವ್ರೇನೇ ಹುಷಾರಿಲ್ಲ ಅನ್ಕೊಂಡಿದ್ರು ಸಕ್ಸಸ್ ಆಗುತ್ತೆ. ಕೋಟಿ ವಿಚಾರ ಆಗ್ಬೋದು, ಹುಷಾರಿಲ್ಲ ಅಂದ್ರೆ ಮಕ್ಕಳಿಲ್ದಾರ್ಗು ಎಲ್ಲಾದ್ರು ಒಳ್ಳೇದಾಗುತ್ತೆ. ಇವಾಗ ಯಾಕಂದ್ರೆ ನಮ್ಮ ಶಿರಾ ತಾಲೂಕಿನಲ್ಲಿ ಬಡತನ ಕೂಡಿದೆ, ಬಡವರು ಆರ್ಥಿಕವಾಗಿ ಕುಗ್ಗೋ ಇರ್ತಾರೆ, ಹಣ ಇಲ್ಲದೆ ಅಂತವ್ರು ಬರ್ತಾರೆ. ಅವ್ರಿಗೆ ಮಣ್ಣ ಹೂವು ಬಲಗಡೆ ಹೂವು ಕೊಟ್ಟಿದೆ ಅಂದ್ರೆ ಸಕ್ಸಸ್ ಆಗುತ್ತೆ. ಅವ್ರು ಏನ್ ಅನ್ಕೊಂಡಿರ್ತಾರೆ ಅದಾಗುತ್ತೆ. ಮನೆಯಿಂದ ಮನೆ ಆಗ್ತದೆ, ಎಲ್ಲಾದ್ರು ಒಳ್ಳೇದಾಗುತ್ತೆ. ಹೌದು. ಎಡಗಡೆ ಹೂವು ಕೊಟ್ರೆ ಇನ್ನೊಂದೆರಡು ದಿನ ಲೇಟ್ ಆಗುತ್ತೆ ಅಂತ. ಎಡಗಡೆ ಹೂವು ಕೊಟ್ರೆ ಇನ್ನೊಂದೆರಡು ದಿನ ಲೇಟ್ ಆಗುತ್ತೆ ಅಂತ ಒಂದ್ ಸ್ವಲ್ಪ ತಡೆ ಹಿಡಿಯುತ್ತದೆ, ಬಟ್ ಆಗೋದಿಲ್ಲ ಅಂತ ಹೇಳಲ್ಲ. ಒಟ್ಟಿ ಬಲಗಡೆ ಹೂವು ಕೊಟ್ರೆ ಅನ್ಕೊಂಡಿದ್ದೆಲ್ಲವೂ ಕೂಡ ಕಾರ್ಯ ನೆರವೇರುತ್ತೆ. ಅಂದ್ರೆ ಇಲ್ಲಿ ಏನಾದ್ರು ಅನ್ನದಾಸೋಹ ಏನೋ ಕಾರ್ಯಕ್ರಮ ನಡೀತಿದೆ? ಏನಿಲ್ಲ, ಅಮಾವಾಸ್ಯೆ ಪೌರ್ಣಮಿ ಇದೆ ಅನ್ನದಾಸೋಹ. ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಮಾತ್ರ ಅನ್ನದಾಸೋಹ ಭಕ್ತಾದಿಗಳು ಕೊಡ್ತಾರೆ. ಇದು ಒಟ್ಟಾರೆ ಇದು ತಾಯಿ ಬಲಗಡೆ ಹೂವು ಕೊಡ್ಬೇಕು. ಬಲಗಡೆ ಹೂವು ಕೊಟ್ರೆ ಅದು ಪಕ್ಕ ನಿಜ ಆಗುತ್ತೆ. ಹೌದಾ? ಮತ್ತೆ ಅಲ್ಲಿ ಭಕ್ತಾದಿಗಳೆಲ್ಲ ಕೊಂಡು ಹೂವು ಕೇಳ್ತಿದ್ದಾರೆ. ಅವರೆಲ್ಲ ಅದಕ್ಕೋಸ್ಕರ ಕೇಳ್ತಾ ಇರೋದು. ಕಷ್ಟ ಏನೇನು ಇರ್ತದೋ ಅದಕ್ಕೋಸ್ಕರ ಅವ್ರು ಕೇಳ್ತಾರೆ. ಅದೇನೋ ಬಲಗಡೆ ಹೂವು ಕೊಟ್ರೆ ಅವರು ಅನ್ಕೊಂಡು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮಮ್ಮ ಹಿಂಗ್ ಕೆಲಸ ಮಾಡ್ಕೊಟ್ರೆ ಅದಕ್ಕೆ ಎಷ್ಟು ತಿರುಸ್ತೀನಿ ಆ ತರ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಭಕ್ತಾದಿಗಳು ಅರ್ಕೆ ಮಾಡ್ಕೊಂಡಿರ್ತಾರೆ. ಅವ್ರು ಏನಾದ್ರು ಹರ್ಷವೀತರ ಅನ್ನದಾಸೋಹ ಮಾಡ್ತಾರೆ. ಹೌದಾ? ಮರಿ ಕಡ್ದು ಎಲ್ಲ ಊಟ ಹಾಕಿ ಹೋಗ್ತಾರೆ. ಅಂದ್ರೆ ಇದಕ್ಕೆ ಇದು ಕುರಿ ಕೋಳಿ ಬಲಿ ಕೊಡಬಹುದು? ಮಾಡ್ಬೋದು. ಕುರಿ ಕೋಳಿ ಎಲ್ಲ ಬಲಿ ಇದೆ. ಮತ್ತೆ ಜಾತ್ರೆ ಕೂಡ ದೊಡ್ಡದಾಗಿ ಚೆನ್ನಾಗಿ ನಡೀತದೆ. ಶಿರಾ ತಾಲೂಕಲ್ಲೇ ಒಂದು ವಿಶೇಷ ಪುಣ್ಯಕ್ಷೇತ್ರ ಅಂದ್ರೆ ಇಲ್ಲ ಅನ್ನಂಗೆ ಏನಿಲ್ಲ. ಜಾತ್ರೆಯಲ್ಲಿ ತುಂಬಾ ಜನನು ಸೇರ್ತಾರೆ. ಜಾತ್ರೆಯಲ್ಲಿ ಎಷ್ಟು ದಿನ ನಡೀತದೆ ಜಾತ್ರೆ? 7 ದಿನ ನಡೀತೈತೆ. ಒಂದು ವಾರ ಮಂಗಳವಾರದಿಂದ ಮಂಗಳವಾರ ತನಕ ನಡೀತದೆ. ಮಂಗಳವಾರ ತನಕ ಜಾತ್ರೆ ನಡೀತದೆ. ಸರಿ ಸರ್. ಅಕ್ಕ ನಿಮ್ದು ಯಾವ ಊರು? ಸಾಕ್ಷಿಹಳ್ಳಿ. ಇದೇ ಸಾಕ್ಷಿಹಳ್ಳಿ. ಜನಗಳು ಪ್ರತಿನಿತ್ಯ ಬರ್ತಾ ಇರ್ತಾರ? ಬರ್ತಿರ್ತಾರೆ ಭಕ್ತಾದಿಗಳು. ಜನ ಬರ್ತಿರ್ತಾರೆ. ನೀವು ಎಂದನ ಹೂವು ಕೇಳಿದಾಗ ಏನಾದ್ರು ಬೆಳಗಡೆ ಕೊಟ್ಟಿರೋದು ಇದೆಯಾ ಪವಾಡ ಏನಾದ್ರು? ಸತ್ಯವಾಗೂ ಇದೆ. ಅಂದ್ರೆ ನಡ್ಕೊಂಡ ಮೇಲೆ ತಾಯಿ ನಡೆಸೋ ಆತರ ಯಾವತ್ತೂ ಕೈ ಬಿಡಲ್ಲ ತಾಯಿ. ಅಂದ್ರೆ ನಿಮ್ಗೆ ಏನಾದ್ರು ಆಗಿದೆ ಅನ್ಕೊಂಡಿದ್ದು? ನಮ್ ಜೀವನೇ ಉಳಿಸೈತಿ ನಮ್ ತಾಯಿ. ಹೌದು, ಹಂಗೆ. ಅಂದ್ರೆ ಆರ್ಥಿಕವಾಗಿ ಇವಾಗ ಮಕ್ಳ ಇರಲ್ಲ, ಆತರ ಸಂತಾನವಾಗಿ ಎಲ್ಲ ಆಗ್ತದೆ ಅಂತ. ಒಂದ್ ಮಾಟ ಮಂತ್ರ ಗಾಳಿ ಪೀಡೆ ಏನಾರ ಇರ್ಲೇಳು, ಈ ಅಮ್ಮಂಗ್ ನಡ್ಕೊಂಡ್ಮೇಲೆ ಏನಾರ ಪ್ರತಿಯೊಂದು ಇರ್ಲೇಳು, ಮನೆ ಸಮಸ್ಯೆ ಏನಾರ ಇರ್ಲಿ, ಆ ತಾಯಿ ಹೂ ಕೊಟ್ಮೇಲೆ ನೆರವೇರ್ತದೆ. ಎಂತದ್ದು ಆಗ್ಲಿ, ಮಾಟ ಮಂತ್ರ ಆಗಿರ್ಬೋದು, ಮಕ್ಕಳವಾಗಿ ಎಲ್ಲವನ್ನು ನಡ್ಕೊಳ್ ಎಲ್ಲದಕ್ಕೂ ಯಮ್ಮನ ಹತ್ರ ಐತಿ. ಒಟ್ಟಾರೆ ಹೂವು ಬಲಗಡೆ ಹೂವು ಕೊಡ್ಬೇಕು. ಕೊಟ್ರೆ ಎಲ್ಲ ಆಗ್ತದೆ. ಒಂದ್ ವೇಳೆ ಜನಗಳು ಆರ್ಥಿಕವಾಗಿ ಕುಗ್ಗೋ ಇರ್ತದೆ, ದುಡ್ಡಿನ ಸಮಸ್ಯೆ ಇರ್ತದೆ, ಎಲ್ಲಾವುದು ಬಗೆಹರಿಸುತ್ತೆ. ಈ ಊರಿನ ಹಿರಿಯರಿದ್ದಾರೆ, ಅವರು ಇದೇ ಊರಿನಲ್ಲಿದ್ದು ಈ ತಾಯಿ ಸದಾ ತಾಯಿಯ ವಾತಾವರಣ ಕೂಡ ಅವ್ರಿಗೆ ಗೊತ್ತಿದೆ. ಅಂದ್ರೆ ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ ಇಲ್ಲಿ, ಯಾವ ರೀತಿ ಆ ತಾಯಿಯ ಭಕ್ತಾದಿಗಳನ್ನ ನಡೆಸ್ಕೊಳ್ತಾ ಇದೆ ಅಂತ. ಹಾಗಾಗಿ ಆ ಹಿರಿಯರನ್ನ ಕೇಳಾನೆ. ತಾತ ನಮಸ್ತೆ. ತಾತ ನಮಸ್ತೆ. ನಿಮ್ದು ಇದೇ ಊರು? ಭಕ್ತಾದಿಗಳು ಯಾವಾಗಲೂ ಪ್ರತಿನಿತ್ಯ ಬರ್ತಾ ಇರ್ತಾರೆ? 14 ಗಂಟೆ ಭಕ್ತಾದಿಗಳೇ ಇಲ್ಲಿ. ಯಾವ ಟೈಮು ಎನಿ ಟೈಮು ಹಗಲು ರಾತ್ರಿ ಕೂಡ ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾ ಇರ್ತಾರೆ. ಅದಕ್ಕೇನು ಹಗಲು ರಾತ್ರಿ ಏನಿಲ್ಲ, ಹೋಗ್ತಾರೆ. ಅದಕ್ಕೇನು ಹಗಲು ರಾತ್ರಿ ಟೈಮೇ ಇಲ್ಲ. ಅಂದ್ರೆ ಈ ತಾಯಿ ಬಂದವ್ರಿಗೆ ಇವಾಗ ಮಕ್ಕಳಿಂದ ಭಾಗ್ಯ ಹೂವು ಕೇಳಿದ್ರೆ ಮಕ್ಕಳಿದ್ದರಿಗೆ ಮಕ್ಕಳು ಫಲ ಕೊಡುತ್ತೆ. ಕಷ್ಟ ಸುಖ ಅಂದ್ರೆ ಕಷ್ಟ ಹೊಡಿತೈತೆ. ದೇವ ಗಾಳಿ ಪಿಶಾಸಿ ಇಂಥವೆಲ್ಲ ದೂಪಾಟ ಮಾಡುತ್ತೆ. ಬಲಗಡೆ ಹೂವು ಕೊಟ್ರೆ ಅದು ಕೊಡೋದಕ್ಕಿಂತ ಮುಂದಾಲೆ ಕಳಿಸ್ಬಿಡುತ್ತೆ. ಯಾಕೆಂದ್ರೆ ಈಗ ಅದಕ್ಕೆ
ಶ್ರೀಮಂತರದು ಜಾಸ್ತಿ ಬಲ ಇರೋಲ್ಲ ಅದಕ್ಕೆ ಬಡವ್ರು ಜಾಸ್ತಿ ಬಲ. ಬಡವ್ರದೇ ಬಲ. ಆ ತರನ ಆ ಅಮ್ಮ ಬಡವ್ರನ್ನ ಯಾರು ನೋಡೋರು? ಹೌದೌದು, ನೋಡ್ಬೇಕು, ದೇವ್ರ ನೋಡ್ಬೇಕು. ಹೌದಾ? ಆ ತರನ ಎಲ್ಲ ಕಷ್ಟ ಸುಖ ಎಲ್ಲ ನೋಡುತ್ತೆ. ಬೇಕಾಗೋರ್ ಜನ ಈಗ ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಮಂಗಳೂರು, ಕನಕಪುರ ಹಿಂಗೆಲ್ಲ ಬೇರೆ ಜಿಲ್ಲೆಯಿಂದ ಎಲ್ಲ ಬರ್ತಾರೆ. ಎಲ್ಲ ತಮಿಳ್ನಾಡು ಎಲ್ಲ ಬರ್ತಾರೆ. ಬೇರೆ ರಾಜ್ಯದಿಂದನೂ ಬರ್ತಾರೆ. ರಾಜ್ಯದಿಂದ ಬರ್ತಾರೆ. ಯಾರು ಇಲ್ದಾರ್ಗೆ ಬಡವ್ರಿಗೆ ದೇವ್ರೇ ಆಧಾರ. ಮತ್ತೆ ಈಗ ನಾನು ನೀನು ಆಧಾರ ಮಾಡಕ್ಕಾಗಲ್ಲ. ಹೌದೌದು, ದೇವ್ರೇ ಮಾಡ್ಬೇಕು. ಹೌದೌದು. ಅದ್ರಾಗೂ ವಿಶೇಷವಾಗಿ ಮಣ್ಣಮ್ಮ ಅಂದ್ರೆ ತಪ್ಪಾಗಲ್ಲ. ಬಾರಿ ವಿಶೇಷವಾದ್ದು ಮಣ್ಣಮ್ಮ. ಅದು ಮಣ್ಣಮ್ಮ ಅಂದ್ರೆ ಭೂಮಿ ಹುಟ್ಟಿದ ಮಣ್ಣಮ್ಮ, ಭೂಮಿ ತಾಯಿ ಮಣ್ಣಮ್ಮ. ಆ ತರ ಮಣ್ಣಿನಿಂದ ಹುಟ್ಟಿದ್ದು. ಆ ಅಮ್ಮ ಆ ತರನ ಎಲ್ಲ ಕೃಷಿ ಮಾಡುತ್ತಪ್ಪ. ಸಾರ್ವಜನಿಕ ಅನುಕೂಲ ಆಗೈತಿ. ಆ ಅನುಕೂಲ ಆಗಿದ್ರೆ ಇಷ್ಟೆಲ್ಲ ವೈಭಾಗ ಆಗತ್ತೆ. ಹೌದು, ಚೆನ್ನಾಗಿದೆ. ಸರಿ, ಯಾವ್ದಕ್ಕೇನ್ ಮಿಗಿ ಕಮ್ಮಿ ಇಲ್ಲ. ಹಂಗಾಗೈತೆ ಸ್ವಾಮಿ. ಅಂದ್ರೆ ಇದು ಜಾತ್ರೆ ಕಾರ್ಯಕ್ರಮ ಮಂಗಳವಾರ ಅಂತ ಅಂದ್ರು. ಮಂಗಳವಾರ ದಿನ ಬಾಣ, ಬುಧವಾರ ಅಗ್ನಿಗೊಂಡ ಆದ ಬೆಳಿಗ್ಗೆನ ಅವತ್ತು ಸಾಯಂಕಾಲ ಮರಿ ಹೊಡಿತಾರೆ. ಎಲ್ಲ ಈಗ ಬಂದ್ ಜನರು ಎಲ್ಲ ಅವ್ರವ್ರ ಅಡಿಗೆ ಮಾಡ್ಕೊಂಡು ಅನ್ಸ್ತಾಪ್ಲೆ 3-6 ಜನಕ್ಕೆ ಅನ್ನ ಹಾಕ್ತಾರೆ. ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ಮಣ್ಣಮ್ಮನ ಜಾತ್ರೆ ಪ್ರಯುಕ್ತ ಇಲ್ಲಿ ಪೌರಾಣಿಕ ರಂಗಭೂಮಿ ನಾಟಕಗಳು ಕೂಡ ಆಡ್ತಾರೆ ಅಂತ. ಆಡ್ತಾರೆ. ವರ್ಷ ನಡೀತಾವ ನಾಟಕಗಳೆಲ್ಲ. ಆಡ್ತಾರೆ. ಸರಿ ಮಾಡ್ತಾರೆ. ಸರಿ ತಾತ, ಓಕೆ, ಒಳ್ಳೇದು. ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಶಿರಾ ತಾಲೂಕಿನಲ್ಲಿರುವ ಎಲ್ಲ ಪುಣ್ಯಕ್ಷೇತ್ರಗಳನ್ನ, ಪ್ರಸಿದ್ಧ ತಾಣಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೇವೆ. ಹಾಗೆ ತುಮಕೂರಿನಾದ್ಯಂತ ಇರತಕ್ಕಂಥ ಎಲ್ಲ ಕ್ಷೇತ್ರಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೇವೆ. ನಮ್ಮ ವಾಹಿನಿಯನ್ನ ಫಾಲೋ ಮಾಡಿ ನಮಗೆ ಹೆಚ್ಚಿನದಾಗಿ ಬೆಂಬಲವನ್ನು ನೀಡಿ. ನಿಮ್ಮೆಲ್ರಿಗೂ ನಮಸ್ಕಾರ.